ಹಾಯ್ ಫ್ರೆಂಡ್ಸ್, ಇದು ಲಾಸ್ಟ್ ನಂದು ವಿಡಿಯೋ ಐತಿ. ಅಂದ್ರೆ ಬುಟಿಕ್ ಜರ್ನಿದ ಮುಂದಿಂದು ವಿಡಿಯೋದಾಗ ನಾವು ಕಸ್ಟಮರ್ದು ಏನೇನು ಪ್ರಾಬ್ಲಮ್ ಬರ್ತೈತಿ ಅದು ನಾವು ಹೆಂಗೆ ಸಾಲ್ವ್ ಮಾಡೋದು, ಅವ್ರ ಸಂಗಟ ಹೆಂಗೆ ಮಾತಾಡೋದು ಅದನ್ನ ಹೇಳ್ತಿದ್ದೀನಿ. ಏನಂದ್ರೆ ಬುಟಿಕ್ದಾಗ ನಾವು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿ ನಾವು ಕಾರಿಗಾರ ರೊಕ್ಕ ತೊಗೊಂಡು ಹೋದ ಅನ್ನಂತೆ ನಾವು ಏನು ಮಾಡಿನಿ, ಅವ್ನ ಸಂಘಟನೆ ಆಯಿತು ಅಂದ್ರೆ ಆಲ್ರೆಡಿ ಕಾರಿಗಾರ ಮಾಸ್ಟ್ರುಗಳು ಒಂದು ಏರಿಯಾದಾಗ ಇರ್ತಾರೋ ಅವ್ರ ಸಂಘಟನೆ ಇರ್ತೈತಿ. ಆ ಸಂಘಟನೆದು ನಂಗೆ ಭಾಳ ಪರಿಚಯ ಇತ್ತು. ಅದ್ರ ಸಲುವಾಗಿ ನಾ ಅವ್ರಿಗೆ ಹೇಳೀನಿ, ಹಿಂಗೆ ನಿಮ್ಮ ಕಾರಿಗಾರ ರೊಕ್ಕ ತೊಗೊಂಡು ಹೋಗಿದ್ದಾನು, ಅವು ಬಂದಮೇಲೆ ಹೇಳ್ರಿ ನಂತಲೇ. ಅವ್ರ ಸಂಘಟನೆದೆಲ್ಲ ಹೆಸರು ಖರಾಬ್ ಆಗಕೈತೆ ನಂತಲೇ ಅವ್ರು ಏನು ಮಾಡ್ರು, ಅವ್ನು ಬ್ಯಾನ್ ಮಾಡಂತಲೇ. ಅವ ಎಲ್ಲಿ ಹೋದ ನನಗೇನು ಗೊತ್ತಿಲ್ಲ, ಅದೇನು ನನಗೆ ಗೊತ್ತಿಲ್ಲ. ಒಬ್ಬ ಮಾಸ್ಟ್ರ್ ಹೇಳ್ದ ಅವ್ನು ಬ್ಯಾನ್ ಮಾಡಿದೆವು, ಅವು ಬರಂಗಿಲ್ಲ ಪುನಃ ಅಂತ ಹೇಳಿ. ಅಂತ ಮುಂದೇನಾಯಿತು, ಥೋಡೆ ದಿವ್ಸ ನಾನು ಕೆಲಸ ಮಾಡೀನಿ. ಒಬ್ಬ ಅವ ಕಾರಿಗಾರ ಚಲೋ ಕಾರಿಗಾರ ಇದ್ದ, ಅವ ಟೇಲರ್ ಕಡೆ ಕೆಲಸ ಮಾಡ್ತಿದ್ದ. ಅವ್ನಿಗೆ ಹೇಳಿದೆ ಹಿಂಗೆ ನನಗೆ ಒಂದು ಜರ ಚಲೋ ಅಂತ ಕಾರಿಗಾರ ಇದ್ರೆ ಕಳಿಸ ಅಂತಲೇ. ಅವೇ ಒಂದಿಬ್ಬರು ಮಂದಿನ ಅಂದ್ರೆ ಹಿಂಗೆ ಸಂಭಾಳಿಸ್ಕೊಂಡು ಹೋಗ್ನ ಲಾಂಗ್ ಟರ್ಮ್ ಕೆಲಸ ಮಾಡೋಂಗಿದ್ದಂದ್ರೆ ಕಳಿಸ ಅಂತ ಇಬ್ಬರು ಮಂದಿನ ಕಾರಿಗಾರನ ಕಳಿಸಿದ್ದು ಅಂತ. ಅವ್ರಿಗೆ ನಾ ಕಟಿಂಗ್ ಮಾಡಿಕೊಡ್ತೀನಿ, ಕಟಿಂಗ್ ಮಾಸ್ಟರ್ ಮಾಡಿಕೊಡ್ತಾನು. ಈಗ ನಂದು ಈಗ ಬುಟಿಕ್ ವ್ಯವಸ್ಥಿತ ನಡೆದೈತಿ. ಈಗ ಏನದಕ್ಕಾರೆ ನಂಗೆ ಪ್ರಾಬ್ಲಮ್ ಇಲ್ಲ. 1-2 ವರ್ಷ ಆಯಿತು. ಇಬ್ಬರು ಮಂದಿ ಕಾರಿಗಾರ ವ್ಯವಸ್ಥಿತ ಅದಾರು. ಅವರಿಬ್ಬರು ಮಂದಿ ವ್ಯವಸ್ಥಿತ ನಡ್ಕೊತ ಹೋಗಾರು. ಹೀಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ. ಅದ್ರ ಸಲುವಾಗಿ ಬುಟಿಕ್ ತೆಗೆದ್ರೆ ಭೀ ಜರ ಸ್ಟೇಬಲಾಗಿ ಇರಬೇಕು, ಜರ ಟೈಮ್ ಕೊಡಾಕತ್ತೈತಿ ಯಾವುದು ಬಿಸ್ನೆಸ್ಗೆ ಅನ್ನಂತಲೇ. ನಾವು ಜರ ಸ್ಟೇಬಲ್ ಆಗಿತ್ತಂದ್ರೆ ನಮಗೂ ಏನು ಪ್ರಾಬ್ಲಮ್ ಬರೋಲ್ಲ. ಅದ್ರ ಸಲುವಾಗಿ ಬುಟಿಕ್ದು ಇಂಥ ಕೆಲಸ ಇರ್ತೈತಿಲ್ಲ, ಅದು ಭಾಳ ನಾಜೂಕ್ ಕೆಲಸ ಇರ್ತೈತಿ, ಚಿಕ್ಕ ಚಿಕ್ಕ ಕೆಲಸ ಇರ್ತೈತೆ ಅಂತ. ಪುನಾದಾಗ್ರೆ ಚಿಕ್ಕ ಚಿಕ್ಕ ಕೆಲಸ ಅಂತಾರೋ ಅದು ಹೇಳ್ತಾ ಇದ್ದೇನೆ ಅಂತಲೇ. ನಾವು ಅದ್ರೊಳಗೆ ನಾ ಸೌತ್ ಇಂಡಿಯನ್ ಕರ್ನಾಟಕದಾಕಿದೆ, ಅದ್ರೊಳಗೆ ನಾ ಮರಾಠಿ ಕಲಿತು ನಾ ಬುಟಿಕ್ ತೆಗೆದು ಕಸ್ಟಮರ್ ಸಂಗಡ ಮಾತಾಡೋದು ಹೆಂಗೆ ಮಾತಾಡಿದ್ದೀನಿ, ಹೆಂಗೇನಾಗೈತಿ ನಿಮ್ಗೆ ಅದು ಹೇಳ್ತೀನಿ ಅಂತ. ಯಾವಾಗೂ ಬಿಸ್ನೆಸ್ ತೆಗಿತಂದ್ರೆ ಜರ ಒಂದು 5-6 ವರ್ಷ ಕೂಡ ಹಾಕತೈತಿ. 5-6 ವರ್ಷದ ಕಸ್ಟಮರ್ ಸಂಗಡ ಎಲ್ಲ ಫಿಕ್ಸ್ ಆಕಾರು. ಫಿಕ್ಸ್ ಆಯ್ತಂದ್ರೆ ನಮಗೂ ಆ ಜರ್ನಿದ ಕಂಟಿನ್ಯೂ ಮಾಡೋಕೆ ಮಜಾ ಬರ್ತೈತಿ, ನನಗೆ ಮಜಾ ಬರ್ತೈತಿ. ಅದ್ರ ಸಲುವಾಗಿ ನಿಮಗೂ ಅದು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತಂದ್ರೆ ಥೋಡೆ ದಿವಸ ಇದು ತಗೋದು. ಒಮ್ಮೊಮ್ಮೆ ರೆಂಟ್ ಭೀ ಹೊಂಟೋದಿಲ್ಲ, ಒಮ್ಮೊಮ್ಮೆ ಕಾರಿಗಾರ ರೊಕ್ಕ ಭೀ ಹೊಂಟಂಗಿಲ್ಲ. ಅದ್ರ ಸಲುವಾಗಿ ನಾನು ಏನು ನಿಮ್ಗೆ ಕಸ್ಟಮರ್ದು ಏನು ಪ್ರಾಬ್ಲಮ್ ಇರ್ತೈತಿ, ನಾವು ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋಲ್ಲ ಅದು ಹೇಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.